ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಂ ತರುಣ್ ಬ್ಲಾಗ್. ಸೊ ಇಷ್ಟು ದೊಡ್ಡ ಬ್ಯಾಗ್ ಹಾಕೊಂಡು ಎಲ್ಲಿಗೆ ಹೋಗ್ತಿದ್ದಾನೆ ಅಂದ್ಕೊಂಡಿದ್ದೀರಾ? ಸೊ ನಾವು ಇವತ್ತು ಫಸ್ಟ್ ಟೈಮ್ ನಾರ್ತ್ ಇಂಡಿಯಾ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಶನಿವಾರ ಬೆಳಿಗ್ಗೆ ನಾವು ಬೇಗ 4 ಗಂಟೆಗೆ ಎದ್ದು ನಾವು ಸೀದಾ ಹೊರಟಿದ್ದು ಬೆಂಗಳೂರು ಏರ್ಪೋರ್ಟ್ ಕಡೆಗೆ. ಸೊ ಅಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ತಕೊಂಡು 450 ರೂಪಾಯಿ ಇಡ್ಲಿಗೊಂದು ನಮಸ್ಕಾರ ಹೊಡ್ಕೊಂಡು ಹಾಗೆ 4-5 ಫೋಟೋಸ್ ತಕೊಂಡು ಇಲ್ಲಿ ನೋಡಿದ್ರೆ ಫ್ಲೈಟ್ ಹತ್ತಿಸ್ತಾರೆ ಅಂದ್ಕೊಂಡ್ರೆ ನಮ್ಗೆ ಇಲ್ಲಿ ಬಸ್ ಹತ್ತಿಸ್ಬಿಟ್ರು. ಇಲ್ಲಿ ಫ್ಲೈಟ್ಗಿಂತ ಜಾಸ್ತಿ ಬಸ್ಗಳೇ ಓಡಾಡ್ತಿದ್ವು. ಇಲ್ಲಿ ನೋಡಿದ್ರೆ ನಂತರ ಲೈನಲ್ಲಿ ಫ್ಲೈಟ್ಸ್ ನಿಲ್ಸಿದ್ರು. ನಂತರ ಅಲ್ಲಿ ಕ್ರೌಡ್ ನೋಡಿದ್ರೆ ನಮಗೆ ಡೌಟ್ ಆಯಿತು, ಇಲ್ಲಿ ಡೆಲ್ಲಿ ತನಕ ನಿಂತ್ಕೊಂಡು ಹೋಗ್ಬೇಕಾ ಫ್ಲೈಟಲ್ಲಿ ಅಥವಾ ಕೂತ್ಕೊಂಡು ಹೋಗ್ಬೇಕಾ ಅಂತ. ನಂತರ ಫ್ಲೈಟ್ ಹತ್ಕೊಂಡು ಫ್ಲೈಟ್ ಸ್ಟಾರ್ಟ್ ಮಾಡಿದ್ರು. ನಂತರ ಹೋದ ತಕ್ಷಣ ಮಳೆ ಯಾಕೆ ಬರ್ತಿಲ್ಲ ಅಂತ ಕ್ಲೌಡಲ್ಲಿ ನೀರು ಖಾಲಿಯಾಗಿದ್ದೆ ಅಂತ ಇಂಟ್ಕೊಂಡು ಇಲ್ಲಿ 11:30 ಅಷ್ಟರಲ್ಲಿ ನಾವು ಡೆಲ್ಲಿ ರೀಚ್ ಆಗಿದ್ವಿ. ನಂತರ ಹೊಟ್ಟೆ ಹಸಿತಿದೆ ಅಂತ ಅಲ್ಲೇ ಹೊರಗಡೆ ಲೋಕಲ್ ರೆಸ್ಟೋರೆಂಟಿಗೆ ಹೋಗಿ ನಮ್ಮ ಅರ್ಧಂಬರ್ಧ ಹಿಂದಿಯಲ್ಲಿ ಆರ್ಡರ್ ಕೊಟ್ವಿ. ನಂತರ ಅವನು ಫುಡ್ಡು ಹಾಗೆ ಅರ್ಧಂಬರ್ಧ ತಂದು ಕೊಟ್ಟ. ನಮ್ಮ ಹಿಂದಿ ಅರ್ಥ ಆಗಿಲ್ಲ ಅನಿಸುತ್ತೆ. ಸೊ ನಮ್ಮದು ರಾತ್ರಿ ಡೆಲ್ಲಿ ಟು ಮನಾಲಿ ಬಸ್ ಇತ್ತು. ಸೊ ರಾತ್ರಿ ತನಕ ಏನು ಮಾಡೋದು ಅಂತ ರೆಡ್ ಫೋರ್ಟ್ ಎಲ್ಲ ತಿರ್ಗೋಣ ಅಂತ ನಾವು ಕ್ಯಾಬ್ ಮಾಡ್ಕೊಂಡು ಹೋದರೆ ಕ್ಯಾಬ್ ಅವನು ಎಕ್ಸ್ಟ್ರಾ 300 ರೂಪೀಸ್ ಚಾರ್ಜ್ ಮಾಡ್ಕೊಂಡ. ಸ್ವಲ್ಪ ಸ್ಕ್ಯಾಮ್ ಆಯಿತು. ಫ್ರೀ ಕಾ ಪೈಸಾ ನಹೀ ಲೇತಾ ಮೇರೆ ಭಾಯಿ, ಆಪ್ ಬೋಲ್ತೆ ಹೈ ತೋ ಮೈ ವಾಪಸ್ ಯೂ ಟರ್ನ್ ಲೇಕೆ ಡ್ರಾಪ್ ಕರ್ ಸಕ್ತಾ ಹೂಂ. ನಂತರ ಇದೇನಾಗಿತ್ತು ಅಂತ ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಂತರ ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ತಿರ್ಗೋಕ್ಕಾಗಲ್ಲ ಅಂತ ಸೀದಾ ನಾವು ಕ್ಲಾಕ್ ರೂಮಲ್ಲಿ 2 ರೂಪೀಸ್ಗೆಲ್ಲ ಲಗೇಜ್ ಇಟ್ಕೊಂಡು 80 ರೂಪೀಸ್ ವಿತ್ ಮ್ಯೂಸಿಯಂ ಟಿಕೆಟ್ಸ್ ತಗೊಂಡು ಸೀದಾ ರೆಡ್ ಫೋರ್ಟ್ ಎಂಟರ್ ಆದರೆ ನಾನಂತೂ ಫುಲ್ ಆಫೀಸ್ ಎಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಒಳಗಡೆ ಹೋಗಿ ನೋಡಿದ್ರೆ ಫುಲ್ ಮಾರ್ಕೆಟ್ ನಡೀತಾ ಇದೆ. ನಂತರ ಪಾರ್ಟ್ 1 ಇಲ್ಲೇ ಎಂಡ್ ಮಾಡ್ತಾ ನಮ್ದು ರಿಲೀಸ್ ಆಗದಿರೋ ರೀಲ್ಸ್ ಮತ್ತೆ ರೆಡ್ ಫೋರ್ಟ್ ಒಳಗಡೆ ಏನಿದೆ ಅಂತ ಮತ್ತೆ ಇಂಡಿಯಾ ಗೇಟ್ ಮುಂದೆ ಆಗಿರೋ ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ. ಅಷ್ಟವರೆಗೂ ವೆಯ್ಟ್ ಮಾಡಿ. ಬಾಯ್ ಬಾಯ್, ಸಿ ಯು.